ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಈ ವಿಡಿಯೋ ಏನು ಅಂತ ಹೇಳಿದ್ರೆ, ನಾನೊಂದು ಕ್ರಿಸ್ಮಸ್ ಗಿಫ್ಟ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಒಬ್ಬರಿಗೆ. ಸೊ ಬ್ಯಾಕ್ಗ್ರೌಂಡ್ ಆಫ್ ದಿ ಸ್ಟೋರಿ ಏನು ಅಂತ ಹೇಳಿದ್ರೆ, ನಾನು ವರ್ಕ್ ಮಾಡೋ ಕಂಪ್ನಿಯಲ್ಲಿ ಸೀಕ್ರೆಟ್ ಸ್ಯಾಂಟಾ ಗಿಫ್ಟ್ ಎಕ್ಸ್ಚೇಂಜ್ದು ನಡೆಸ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನಾನೊಬ್ರು ಗಿಫ್ಟ್ ಕೊಡ್ತೀನಿ, ನನಗೆ ಇನ್ನೊಬ್ರು ಗಿಫ್ಟ್ ಕೊಡ್ತಾರೆ. ಸೊ ಲೈಕ್ ವೈಸ್ ಲೂಪ್ ವಿಲ್ ಗೋ ಆನ್. ಸೊ ನನಗೆ ಒಬ್ರದ್ದು ಹೆಸರು ಬಂದಿದೆ. ಅವರು ಫುಡ್ ಐಟಮ್ಸ್ ಅಂದರೆ ಈಟೇಬಲ್ಸ್ ಏನಾದರೂ ಬೇಕು ಅಂತ ವಿಶಲ್ಲಿ ಹಾಕಿದ್ರು. ಸೊ ನಾನು ಅದಕ್ಕೋಸ್ಕರ ಹೋಗಿ ಎಲ್ಲ ಈಟೇಬಲ್ಸ್ದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಈ ಟೇಬಲ್ಸ್ನ ಏನೇನು ಇನ್ಕ್ಲೂಡ್ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಹಾಗೆ ತೋರಿಸ್ತಾ ಹೋಗ್ತೀನಿ, ಮತ್ತು ಅದ್ರ ಪ್ರೈಸ್ ಕೂಡ ಹೇಳ್ತಾ ಹೋಗ್ತೀನಿ. ಸೊ ನಿಮಗೇನಾದರೂ ಅದು ನೀವು ಯಾರಿಗಾದ್ರೂ ಆ ಥರ ಗಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ. ಸೊ ಫುಲ್ ವಿಡಿಯೋನ ನೋಡಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ 2 ಕಾರ್ಟ್ ಬಾಕ್ಸ್ ತೊಗೊಂಡಿದ್ದೀನಿ. ಇದು ಬಂದು ಚಿಕ್ಕ ಕಾರ್ಟ್ ಬಾಕ್ಸು. ಈ ಕಾರ್ಟ್ ಬಾಕ್ಸ್ ಒಳಗಡೆ ನಾನು ಎಲ್ಲ ಫುಡ್ ಐಟಮ್ಸ್ನ ಹಾಕಿ ಫಸ್ಟು ಸೆಕ್ಯೂರ್ ಮಾಡ್ತೀನಿ. ಇದು ಸೆಕ್ಯೂರ್ ಮಾಡಾದಮೇಲೆ ಈ ದೊಡ್ಡ ಬಾಕ್ಸ್ ಒಳಗಡೆ ಆ ಚಿಕ್ಕ ಬಾಕ್ಸ್ನ ಹಾಕ್ತೀನಿ. ಬಿಕಾಸ್ ನಾನು ಪ್ಯಾಕೇಜ್ ಕಳಿಸ್ಬೇಕಾಗಿರೋದು ಬಂದು ನೋಯ್ಡಾಗೆ, ನಾನಿರೋದು ಬ್ಯಾಂಗ್ಳೂರಲ್ಲಿ. ಸೊ ಪೋಸ್ಟ್ ಮೂಲಕ ಇದನ್ನ ಕಳಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಂದ್ರೆ ಅದು ತುಂಬ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ನಾವು ಎಷ್ಟು ಸೆಕ್ಯೂರಾಗಿ ಪ್ಯಾಕಿಂಗ್ ಮಾಡಬೇಕೋ ಅಷ್ಟು ಸೆಕ್ಯೂರಾಗಿ ಪ್ಯಾಕಿಂಗ್ ಮಾಡಿದ್ರೆ ಒಳ್ಳೆಯದು. ಅದಕ್ಕೋಸ್ಕರ ನಾನು 2 ಕಾರ್ಡ್ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಟೇಪು ಅಷ್ಟೇ ಫುಲ್ ಸೆಕ್ಯೂರಾಗಿ ಪ್ಯಾಕ್ ಮಾಡ್ತೀನಿ. ಐ ಹೋಪ್ ಸೊ ಅದು ಅಲ್ಲಿವರೆಗೂ ವಿತೌಟ್ ಎನಿ ಡಿಫೆಕ್ಟ್ ರೀಚ್ ಆಗಲಿ ಅಂತ. ಸೊ ನಾನು ಫುಡ್ ಐಟಮ್ಸ್ನೂ ಅದೇ ಥರ ಅಕಾರ್ಡಿಂಗ್ಲಿ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಅದು ತುಂಬ ದಿನ ಇಟ್ಟರು ಏನು ಕೆಡಬಾರ್ದು, ದೋಸ್ ಕೈಂಡ್ ಆಫ್ ಫುಡ್ ಐಟಮ್ಸ್. ಸೊ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಒಂದು ಕ್ರಿಸ್ಮಸ್ ಲೆಟರ್ನ ಬರಿತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಒಂದು ವೈಟ್ ಶೀಟ್ ತೊಗೊಂಡಿದ್ದೀನಿ, ನಾರ್ಮಲ್ ಒಂದು ಲೆಟರಲ್ಲಿ. ಬಿಕಾಸ್ ನನಗೆ ಕಸ್ಟಮೈಸ್ ಲೆಟರ್ ಬರೆಯೋಕ್ಕಂದರೆ ತುಂಬ ಇಷ್ಟ, ಟು ಎನಿ ಒನ್. ಸೊ ಇವಾಗ ಕ್ರಿಸ್ಮಸ್ಗೆ ನಾನು ಗಿಫ್ಟೇ ಕೊಡ್ತಿರೋದ್ರಿಂದ ಅದು ನಾನೇ ಲೈಕ್ ಎಷ್ಟೊಂದು ಗಿಫ್ಟ್ ಹ್ಯಾಂಪರೇ ಸಿಗುತ್ತೆ ಆನ್ಲೈನಲ್ಲಿ. ಬಟ್ ಅದಕ್ಕಿಂತ ನಾವೇ ಗಿಫ್ಟ್ನ ಖುದ್ದಾಗಿ ಪ್ಯಾಕ್ ಮಾಡಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದೇ ಕಾನ್ಸೆಪ್ಟನ್ನ ತೊಗೊತಾ ಇದ್ದೀನಿ. ಸೊ ಗ್ರೀಟಿಂಗ್ನ ಬರೆಯೋಣ ಬನ್ನಿ. ಇವಾಗ ನಾನು ಲೆಟರ್ ಬರೆದಾಗಿದೆ. ಸೊ ಈ ಲೆಟರಲ್ಲಿ ಏನು ಬರೆದಿದ್ದೀನಿ ಅಂತ ನಿಮಗೆ ಓದ್ಬಿಟ್ಟು ಹೇಳ್ತೀನಿ. ಮೇರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ವಿತ್ ಆಲ್ ಗುಡ್ ವಿಶಸ್ ಫಾರ್ ಎ ಬ್ರಿಲಿಯಂಟ್ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್ ಸೀಸನ್. ಹೋಪ್ ಥಿಂಗ್ಸ್ ಆರ್ ಗೋಯಿಂಗ್ ಆಲ್ ರೈಟ್ ವಿತ್ ಯು. ಬೆಸ್ಟ್ ವಿಶಸ್, ಯುವರ್ ಸೀಕ್ರೆಟ್ ಸ್ಯಾಂಟಾ. ಸೊ ಇದೇ ಈ ಲೆಟರಲ್ಲಿ ಬರ್ದಿರೋದು. ಸೊ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಗಿಫ್ಟ್ನ ಪ್ಯಾಕ್ ಮಾಡ್ಕೊಳ್ಳೋಣ ಬನ್ನಿ. ಸೊ ನಾನು ಫಸ್ಟು ಈ ಸ್ಮಾಲ್ ಬಾಕ್ಸ್ ತೊಗೊಂಡಿದ್ದೀನಿ. ಈ ಬಾಕ್ಸ್ನ ನಾನು ರಿಯೂಸ್ ಮಾಡ್ತಾ ಇದ್ದೀನಿ. ನಾನು ಸುಮಾರು ಪ್ರಾಡಕ್ಟ್ಸು ನಮ್ಮ ಮನೆಗೋಸ್ಕರ ಡೆಕೋರೇಟಿವ್ ಐಟಮ್ಸ್ನ ಆರ್ಡ್ರ್ ಮಾಡ್ತಿದ್ದೆ. ಅದರಲ್ಲಿ ಈ ದೊಡ್ಡ ಬಾಕ್ಸು ಚಿಕ್ಕ ಬಾಕ್ಸು ಎರಡೂ ನನಗೆ ಬಂದಿರೋದು. ಸೊ ನಾನು ಯೂಶಲಿ ಕಾರ್ಟ್ ಬಾಕ್ಸ್ನ ಸೇವ್ ಮಾಡಿ ಇಟ್ಕೊತೀನಿ. ಇದಲ್ಲದೆ ಇದ್ರೂ ಎನಿಥಿಂಗ್ ಮನೇಲಿ ಏನಾದರೂ ಒಂದು ಸ್ಟೋರ್ ಮಾಡ್ಕೊಳೋಕ್ಕೆ ಯೂಸ್ ಆಗೇ ಆಗುತ್ತೆ. ಸೊ ಇವಾಗ ಇವೆರಡು ಬಾಕ್ಸ್ನ ನಾನು ಗಿಫ್ಟ್ ಪ್ಯಾಕ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಗುಡ್ ಕ್ವಾಲಿಟಿನಲ್ಲಿದೆ. ಸೊ ಇವಾಗ ಬಾಕ್ಸಲ್ಲಿ ಐಟಮ್ಸ್ನ ಪ್ಯಾಕ್ ಮಾಡೋಕ್ಕೂ ಮುಂಚೆ ನಾನು ಈ ಡೌನ್ ಪಾರ್ಟ್ನ ಸೆಕ್ಯೂರ್ ಮಾಡ್ಕೊಂಡ್ಬಿಡ್ತೀನಿ ಟೇಪಿಂದ. ಸೊ ಟೇಪಲ್ಲಿ ಕೆಳಗಡೆ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಐಟಮ್ಸ್ನ ಇಡ್ತಾ ಹೋಗೋಣ. ಸೊ ಫಸ್ಟ್ ಐಟಮ್ ಬಂದು ನಾನು GRBದು ರಸಗುಲ್ಲ ಇಡ್ತಾ ಇದ್ದೀನಿ. ಇದು ಬಂದು 1 kg. ಪ್ರೈಸ್ ಬಂದು 289 ರುಪೀಸ್. ನೆಕ್ಸ್ಟ್ ನಾನು ಕುಕ್ಕೀಸ್ನ ಇಡ್ತಾ ಇದ್ದೀನಿ. ಇದು ಬಂದು ಬ್ರಿಟಾನಿಯಾ ಬ್ರ್ಯಾಂಡ್ದು ಬ್ರಿಟಾನಿಯಾ ಗುಡ್ ಡೇ ಚಂಕೀಸ್ ಚಾಕ್ಲೇಟ್ ಚಿಪ್ ಕುಕೀಸ್ ಅಂತ. ಇದ್ರ ಪ್ರೈಸ್ ಬಂದು 80 ರುಪೀಸ್. ಮತ್ತು ಇದು ಗ್ರಾಮ್ಸ್ ಲೆಕ್ಕದಲ್ಲಿ ಅಂದರೆ 120 ಗ್ರಾಮ್ಸ್ ಇದೆ. ಸೊ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಬಂದು 5 ಟೈಪ್ಸ್ ಆಫ್ ಮಿಕ್ಸರ್ಸ್ ಇದೆ. ಇದು ಬ್ರ್ಯಾಂಡ್ ಬಂದು ಬಿಕ್ಯಾನೋ ಅಂತ ಬ್ರ್ಯಾಂಡ್ ಹೆಸರು. ಸೊ ಇದರಲ್ಲಿ ಶಾಹಿ ಮಿಕ್ಸರ್, ಆಮೇಲೆ ಕಟ್ಟಾ ಮೀಠಾ, ಆಮೇಲೆ ಇದು ಪೀನಟ್ಸ್ದು ಮಸಾಲ ಪೀನಟ್ಸ್ ಇದೆ.
ಆಮೇಲೆ ಆಲೂ ಭುಜಿಯಾ ಇದೆ, ಆಮೇಲೆ ನವರತ್ನ ಮಿಕ್ಸರ್ ಇದೆ. ಇದನ್ನು ನಾನು ಮುಂಚೆ ಕೂಡ ಪರ್ಚೇಸ್ ಮಾಡ್ಕೊಂಡ್ಬಂದಿದ್ದೆ. ಇದನ್ನು ನಾವು ಕೂಡ ಟೇಸ್ಟ್ ಮಾಡಿದ್ದೀವಿ, ತುಂಬಾ ಚೆನ್ನಾಗಿದೆ ಟೇಸ್ಟು. ಸೊ ಹೋಪ್ಫುಲಿ ನನ್ನ ಸೀಕ್ರೆಟ್ ಚೈಲ್ಡ್ಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಹೇಳಿ ಈ 5 ಪ್ಯಾಕೆಟ್ಸ್ ಆಫ್ ನಮ್ಕಿನ್ನ ಕೂಡ ಗಿಫ್ಟಿಗೆ ಸೇರಿಸ್ತಾ ಇದ್ದೀನಿ. ಸೊ ಇದು ಬಂದು ಡ್ರೈ ಫ್ರೂಟ್ಸು, ಕಾಂಬೋ ಆಫ್ 3 ಡ್ರೈ ಫ್ರೂಟ್ಸ್ ಇದೆ, ಕ್ಯಾಶ್ಯೂ ನಟ್ಸ್, ಬಾದಾಮ್ ಮತ್ತು ರೇಸನ್ಸ್, ಅಂದರೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ. ಸೊ ಇದು ಬಂದು 1 ಪ್ಯಾಕೆಟ್ ಬಂದು 125 ರುಪೀಸು. ಒಂದು 100 ಗ್ರಾಮ್ಸ್ ಇದೆ, ಅಂದರೆ 100 ಗ್ರಾಮ್ಸ್ ಆಲ್ಮಂಡ್ಸ್, 100 ಗ್ರಾಮ್ಸ್ ಕ್ಯಾಶ್ಯೂಸ್ ಆ್ಯಂಡ್ 100 ಗ್ರಾಮ್ಸ್ ರೇಸನ್ಸ್. ಸೊ 1 ಪ್ಯಾಕೆಟ್ ಬಂದು 125 ರುಪೀಸು. ಸೊ ಇದನ್ನು ಕೂಡ ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನು ಇನ್ಸ್ಟೆಂಟ್ ಮ್ಯಾಗಿನ ಇಡ್ತಾ ಇದ್ದೀನಿ. ಇದು ಬಂದು ವೈ ಬ್ರ್ಯಾಂಡ್ದು ರೆಡಿ ಟು ಈಟ್ ನ್ಯೂಡಲ್ಸ್. ಸೊ ಇದ್ರ ಪ್ರೈಸ್ ಬಂದು 55 ರುಪೀಸ್ ಮತ್ತು ಕ್ವಾಂಟಿಟಿ ಬಂದು 75 ಗ್ರಾಮ್ಸ್ ಇದೆ. ಸೊ ಇದು ನಿಮ್ಮೆಲ್ರಿಗೂ ಗೊತ್ತಿದೆ ಅಲ್ಲ, ಕಪ್ ನೂಡಲ್ಸಲ್ಲಿ ಜಸ್ಟ್ ಹಾಟ್ ವಾಟ್ರ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು, 5 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅದಾದಮೇಲೆ ಇದರಲ್ಲೇ ಹಾಗೆ ತಿನ್ಬೋದು. ಸೊ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಸೊ ಆಲ್ಮೋಸ್ಟ್ ನಾನು ಪ್ಯಾಕ್ ಮಾಡ್ತಿರೋ ಐಟಮ್ ಎಲ್ಲನೂ ಒಂದು ಪ್ರಾಪರಾಗಿ ಪ್ಯಾಕೇಜಿಂಗ್ ಇರೋವಂಥದ್ದು. ಫಾರ್ ಎಕ್ಸಾಂಪಲ್ ಈ ಕುಕ್ಕೀಸ್ ಆಗಲಿ ಅಥವಾ ರಸಗುಲ್ಲ ಆಗಲಿ ಎಲ್ಲ ಫುಲ್ ಪ್ರಾಪರ್ ಪ್ಯಾಕಿಂಗ್ ಇರೋದನ್ನೇ ತೊಗೊಂಡಿದ್ದೀನಿ, ಸೊ ದಟ್ ಸೆಕ್ಯೂರ್ ಆಗಿರಲಿ ಅಂತ ಹೇಳಿ. ಇದು ಕೂಡ ಅಷ್ಟೇ ಪ್ಲಾಸ್ಟಿಕ್ ಬಾಕ್ಸಲ್ಲಿದೆ. ಸೊ ತುಂಬ ದೂರ ಇದು ಡೆಲಿವರ್ ಆಗೋದ್ರಿಂದ ಸೇಫ್ ಆಗಿರುತ್ತೆ ಅಂತ ಹೇಳಿ. ನೆಕ್ಸ್ಟ್ ನಾನೊಂದು ಡೈರಿ ಮಿಲ್ಕ್ ಚಾಕ್ಲೇಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಂದು ಕ್ಯಾಡ್ಬರಿ ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್. ಇದು ಎಷ್ಟು ರುಪೀಸ್ ಅಂತ ಹೇಳಿದ್ರೆ 80 ರುಪೀಸ್ದು 60 ಗ್ರಾಮ್ಸ್. ಸೊ ನೆಕ್ಸ್ಟ್ ಒಂದು ಟೊಮೆಟೊ ಸೂಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಸೂಪ್ ಪ್ರೈಸ್ ಬಂದು 60 ರುಪೀಸು. ಇದು ಚಿಂಗ್ಸ್ ಸೀಕ್ರೆಟ್ ಬ್ರ್ಯಾಂಡ್ದು. ನಾನು ಮಾಲ್ಫಿಲ್ಸ್ನ ಹಾಕ್ತಾ ಇದ್ದೀನಿ. ಇದು ಬ್ರ್ಯಾಂಡ್ ಬಂದು ಬಾಲಿ ಅಂತ ಬ್ರ್ಯಾಂಡ್ ಹೆಸರು. ಸೊ ಇದು ಬಂದು ಚಾಕ್ಲೇಟ್ ಫ್ಲೇವರ್ದು, ಅಂದರೆ ಸೊ ಇದು ಬಂದು ಕ್ರೊಸನೆಟ್. ಸೊ ಮೇ ಬಿ ನಾನು ಪ್ರೊನೌನ್ಸ್ ಸರಿಯಾಗಿ ಮಾಡ್ತಿರಲ್ಲ, ಬಟ್ ಸೊ ಇದೆ ಅದು. ಇದು ಬಂದು ಚಾಕ್ಲೇಟ್ ಫ್ಲೇವರಲ್ಲಿದೆ ಆ್ಯಂಡ್ ಪ್ರೈಸ್ ಬಂದು 20 ರುಪೀಸ್. ಒಂದು ಕೇಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಂದು ಸನ್ಫಿಶ್ ಬ್ರ್ಯಾಂಡು ಚಾಕ್ಲೇಟ್ ಕೇಕು. 100 ಗ್ರಾಮ್ಸ್ ಇದೆ. 100 ಗ್ರಾಮ್ಸ್ ಪ್ರೈಸ್ ಬಂದು 50 ರುಪೀಸ್. ನಾನು ಒಂದು ಕೇಸರ್ ಬಾದಾಮ್ ಮಿಲ್ಕ್ ಶೇಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಪ್ರೈಸ್ ಬಂದು ಇದು ಬಂದು 300 ml ಇದೆ. 300 mlಗೆ 90 ರುಪೀಸ್. ನಾನು ಸ್ಟಿಲ್ ಈ ಥರ ಮಿಲ್ಕ್ ಶೇಕ್ಸ್ನೆಲ್ಲ ಆ್ಯಡ್ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಅದು ಸ್ವಲ್ಪ ತುಂಬ ದೂರ ಟ್ರಾವೆಲ್ ಆಗೋದ್ರಿಂದ ಐ ಆಮ್ ಜಸ್ಟ್ ವರೀಡ್ ಇದು ಅಲ್ಲಿವರೆಗೂ ಚೆನ್ನಾಗಿರುತ್ತಾ ಅಂತ. ಬಟ್ ಸ್ಟಿಲ್ ಐ ವಿಲ್ ಆ್ಯಡ್ ಇಟ್ ಬಿಕಾಸ್ ಎಕ್ಸ್ಪೈರಿ ಡೇಟ್ ಏನೋ ನೆಕ್ಸ್ಟ್ ಇಯರ್ ಅಂದರೆ 2024 7th ಮಂತ್ ಅಂದರೆ ಜುಲೈವರೆಗೂ ಇದೆ. ಜಸ್ಟ್ ದಟ್ ಇದು ಜಾಸ್ತಿ ಥರ ಶೇಕ್ ಆಗಿ ಏನಾದರೂ ಆಗುತ್ತಾ ಅಂತ ನಂಗೆ ಸ್ವಲ್ಪ ಫಿಯರ್ ಇದೆ. ಅದು ಬಿಟ್ಟರೆ ಏನಿಲ್ಲ. ಸೊ ಸಿನ್ಸ್ ನಾನು ತೊಗೊಂಡು ಬಂದುಬಿಟ್ಟಿದ್ದೀನಿ ಅಂದರೆ ಆ್ಯಡು ಕೂಡ ಮಾಡಿಬಿಡ್ತೀನಿ. ಸೊ ನಂದು ಮೇನ್ ಮೋಟೋ ಏನಿತ್ತು ಅಂದರೆ, ಸೊ ಈಟೇಬಲ್ಸ್ ಕೇಳಿರೋದ್ರಿಂದ ಲೈಕ್ ಈ ಥರ ಒಂದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಎಷ್ಟೊಂದು ಈಟೇಬಲ್ಸ್ ಕಾಣಿಸಿದ್ರೆ ಅಟ್ಲೀಸ್ಟ್ ನನಗಂತೂ ಖುಷಿಯಾಗುತ್ತೆ. ಸೊ ಅದೇ ಹೋಪಲ್ಲಿ ಅವ್ರಿಗೂ ಕೂಡ ಈ ಥರ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ. ಆಮೇಲೆ ಇದು ಬಂದು ಟೆಂಡರ್ ಕೊಕೊನೆಟ್ ವಾಟರ್. ನಾನು ಆ್ಯಕ್ಚುಲಿ ಜ್ಯೂಸ್ದು ನೋಡಿದೆ ಈ ಥರ ಪ್ಲಾಸ್ಟಿಕ್ ಬಾಟಲಲ್ಲಿ ಸಿಗುತ್ತಾ ಅಂತ, ಸೊ ದಟ್ ನಾನು ಕೊರಿಯರ್ ಕಳ್ಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಬಟ್ ನಂಗೆ ಬೇರೆ ಯಾವುದು ಜ್ಯೂಸ್ ಆ ಥರ ಸಿಕ್ಕಿಲ್ಲ. ಒಂದು ಬಂದು ಮಿಲ್ಕ್ ಶೇಕ್ ತೊಗೊಂಡೆ, ಇನ್ನೊಂದು ಬಂದು ಟೆಂಡರ್ ಕೊಕೊನೆಟ್ ವಾಟರ್. ಸೊ ಮೇ ಬಿ ಇಷ್ಟ ಆಗ್ಬೋದು ಅಂತ ಹಾಕ್ತಾ ಇದ್ದೀನಿ. ಸೊ ಇದು ಪ್ರೈಸ್ ಬಂದು, ಇದು ಬ್ರ್ಯಾಂಡ್ ಬಂದು ಕೋಕೋಜೆಲ್ ಟೆಂಡರ್ ವಾಟರ್, ಕೋಕೋಜೆಲ್ ಬ್ರ್ಯಾಂಡ್ದು ನ್ಯಾಚುರಲ್ ಎನರ್ಜಿ ಡ್ರಿಂಕ್ ಅಂತ ಹಾಕಿದ್ದಾರೆ. ಸೊ ಎಷ್ಟೇ ನ್ಯಾಚುರಲ್ ಆಗಿದ್ದರೂ ನಾವು ಎಳ್ನೀರನ್ನ ಹೊಡೆದು ಎಳ್ನೀರು ಕುಡಿಯೋ ಥರ ಇರೋಲ್ಲ. ಬಟ್ ಸ್ಟಿಲ್ ಆ್ಯಡಿಂಗ್ ಇಟ್. ಇದು ಪ್ರೈಸ್ ಬಂದು 50 ರುಪೀಸು. ಇದು ಎಷ್ಟು ml ಇದೆ? ಇದು 200 ml ಇದೆ. ಆಮೇಲೆ ಬಾದಾಮ್ ಮಿಲ್ಕ್ ಬಂದು 300 ml ಇದೆ. ಸೊ ಇದರಲ್ಲಿ ಹಾಕಿದ್ದಾರೆ ಬಾದಾಮ್ ಪೀಸಸ್ ಕೂಡ ಇರುತ್ತೆ ಅಂತ. ಆ್ಯಕ್ಚುಲಿ ನನಗೆ ಕೆಳಗಡೆಯಿಂದ ಕಾಣಿಸ್ತಾ ಇದೆ ಬಾದಾಮ್ ಪೀಸಸ್ ಇದೆ. ಆಲ್ಮೋಸ್ಟ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ಒಂದ್ಸಲ ಚೆಕ್ ಮಾಡಿಬಿಡ್ತೀನಿ ಇನ್ನೇನಾದರೂ ಬಿಟ್ಟಿದ್ದೀನ ಅಂತ. ಮತ್ತು ನಾನೊಂದು
ಮ್ಯಾಗಿದು ಪ್ಯಾಕೆಟ್ ತೊಗೊಂಬಂದಿದ್ದೆ, ಸ್ಪೈಸಿ ಮಂಚೂರಿಯನ್ ಅಂತ ಇದೆ ಫ್ಲೇವರು. ಇದು ಒಂದು ಸ್ಮಾಲ್ ಪ್ಯಾಕೆಟೇ ತೊಗೊಂಬಂದಿದ್ದು ನಾನು. ಪ್ರೈಸ್ ಬಂದು 20 ರೂಪೀಸು. ಸೊ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ನಂದು ಫುಡ್ ಬ್ಯಾಸ್ಕೆಟ್ ಫಿಲ್ ಆಗಿದೆ. ನೆಕ್ಸ್ಟ್ ನಾನು ಬರೆದಿರೋವಂಥ ಲೆಟರ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ಒಂದು ಬಾಕ್ಸಲ್ಲಿ ಆರಾಮಾಗಿ ಫಿಟ್ ಆಗುತ್ತೆ. ಬಟ್ ಸ್ಟಿಲ್ ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಈ ಬಾಕ್ಸ್ ಒಳಗಡೆ ಈ ಬಾಕ್ಸ್ನ ಇಡಲಾ ಅಂತ. ಬಿಕಾಸ್ ನಾನು ಕೊರಿಯರ್ ಕಳಿಸೋದ್ರಲ್ಲಿ ಬಾಕ್ಸ್ ಎಷ್ಟು ಸೈಜ್ ಇರುತ್ತೋ ಅದ್ರ ಮೇಲೆ ಕೂಡ ಚಾರ್ಜ್ ಮಾಡ್ತಾರೆ. ಸಿನ್ಸ್ ನಾನು ಇಷ್ಟರಲ್ಲೇ ಫುಲ್ ಪ್ಯಾಕ್ ಆಗಿದೆ ಅಂದರೆ ಇದನ್ನು ನೀಟಾಗಿ ಸೆಕ್ಯೂರ್ ಮಾಡೋಕ್ಕಾಗುತ್ತಾ ಅಂತ ಒಂದ್ಸರಿ ಚೆಕ್ ಮಾಡಿ ನೋಡ್ತೀನಿ. ಅದಾಗಿಲ್ಲ ಅಂದರೆ ಈ ಬಾಕ್ಸಿಗೆ ಹಾಕಬೇಕಾಗುತ್ತೆ. ಸೊ ನೋಡೋಣ ಬನ್ನಿ. ಮತ್ತು ನಾನು ಇದಿಷ್ಟೆಲ್ಲ ಐಟಮ್ಸ್ನ ಪರ್ಚೇಸ್ ಮಾಡಿದ್ದು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಸೂಪರ್ ಮಾರ್ಕೆಟ್ ಇದೆ. ಸೊ ಅಲ್ಲೇ ಪರ್ಚೇಸ್ ಮಾಡಿದ್ದೆ ನಾನು. ಸೊ ನನಗೆ ಜಾಸ್ತಿ ಏನು ಡಿಸ್ಕೌಂಟ್ ಏನು ಸಿಕ್ಕಿಲ್ಲ. ಬಟ್ ಓವರಾಲಲ್ಲಿ ಒಂದು ಸ್ವಲ್ಪ ಏನೋ 100 to 200 ರೂಪೀಸ್ ಕಮ್ಮಿ ಮಾಡಿದ್ದಾರೆ ಅಷ್ಟೇ. ಸೊ ನಾನು ಆ್ಯಕ್ಚುಲಿ ಟೋಟಲ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿಲ್ಲ. ಬಿಕಾಸ್ ನಾನು ಆ ಥರ ಕ್ಯಾಲ್ಕುಲೇಟ್ ಎಲ್ಲ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಪ್ರೈಸಸ್ಸು ಈ ವಿಡಿಯೋದಲ್ಲಿ ಹೇಳಿದ ಕಾರಣ ಏನಂದರೆ, ಸೊ ನೀವೇನಾದರೂ ಈ ಥರ ಗಿಫ್ಟ್ನ ಪ್ಯಾಕ್ ಮಾಡಬೇಕು ಅಂತ ಏನಾದರೂ ಫ್ಯೂಚರ್ಲಿ ಪ್ಲ್ಯಾನ್ ಇದ್ದರೆ, ಅಂದರೆ ಕ್ರಿಸ್ಮಸ್ಗೆ ಏನಾದರೂ ಪ್ಲ್ಯಾನ್ಸ್ ಇದ್ದರೆ, ಸೊ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಅಷ್ಟೇ. ಬಟ್ ನಾನು ಗಿಫ್ಟ್ಸಿಗೆ ಯಾವತ್ತೂ ಲೆಕ್ಕ ಹಾಕಿ ಕೊಡೋಲ್ಲ. ಯಾ ದಟ್ಸ್ ಆಲ್. ಇವಾಗ ಇದಕ್ಕೆ ಒಂದ್ಸತಿ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ಎಲ್ಲ ತೋರಿಸಿ ಹಾಗೆ ಇಟ್ಟಿದ್ದೀನಿ. ಆಗಿದೆ. ಇಲ್ಲಿ ಅಡ್ರೆಸ್ ಬರೆದಿದ್ದೀನಿ, ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದೀನಿ. ಅದು ಬಿಟ್ಟರೆ ಇಲ್ಲೊಂದು ಮೇರಿ ಕ್ರಿಸ್ಮಸ್ ಅಂತ ಒಂದು ಟ್ಯಾಗ್ ಹಾಕಿದ್ದೀನಿ. ಸೊ ಇಷ್ಟೇ, ನಮ್ಮ ಬಾಕ್ಸು ರೆಡಿಯಾಗಿದೆ. ಸೊ ಇವಾಗ ಇದನ್ನು ಪೋಸ್ಟಿಗೆ ಕಳಿಸ್ತೀನಿ. ಸೊ ನೋಡೋಣ ಪ್ಯಾಕೇಜ್ ಹೇಗೆ ರೀಚ್ ಆಗುತ್ತೆ ಏನು ಅಂತ ಹೇಳಿ. ಲಾಸ್ಟಿಗೆ ನಾನು ಜಸ್ಟ್ ಒಂದೇ ಬಾಕ್ಸಲ್ಲೇ ಪ್ಯಾಕ್ ಮಾಡಿದೆ. ಬಟ್ ಅದನ್ನೇ ನಾನು ತುಂಬ ಸೆಕ್ಯೂರ್ ವೇನಲ್ಲಿ ಪ್ಯಾಕ್ ಮಾಡಿದ್ದೀನಿ. ನಾನು ಸುಮ್ಮನೆ ನಿಮಗೆ ಔಟ್ಲೈನ್ ತೋರಿಸ್ತೀನಿ ಹೇಗೆ ಅಂತ. ಸೊ ಈ ಥರ. ಸೊ ನನ್ನ ಹತ್ರ ರೆಡ್ ಟೇಪ್ ಇತ್ತು, ಅದರಲ್ಲೇ ನಾನೊಂದು ಕ್ರಿಸ್ಮಸ್ದು ಟೈ ಮಾಡ್ತಾರಲ್ಲ ಸ್ಯಾಟಿನ್ ಟೇಪಲ್ಲಿ, ಆ ಥರ ಒಂದು ಸ್ವಲ್ಪ ಡಿಸೈನ್ ಹಾಕಿದ್ದೀನಿ. ಅದೇ ಥರ ಸ್ವಲ್ಪ ಕಾಣಿಸ್ತಿದೆ. ಮತ್ತು ನಾನೇ ಅಡ್ರೆಸ್ ಕೂಡ ವೈಟ್ ಶೀಟಲ್ಲಿ ಬರೆದು ಅದನ್ನು ಪೇಸ್ಟ್ ಮಾಡಿ ಅದ್ರ ಮೇಲೆ ಟೇಪ್ ಕೂಡ ಹಾಕಿದ್ದು, ನೀರು ಬಿದ್ದರೂ ಏನೂ ಆಗಬಾರ್ದು ಅಂತ ಹೇಳಿ. ಸೊ ಮೇರಿ ಕ್ರಿಸ್ಮಸ್ಗೂ ಕೂಡ ಅಷ್ಟೇ, ಅದ್ರ ಮೇಲೂ ಕೂಡ ಫುಲ್ ಟೇಪ್ ಹಾಕಿದ್ದೀನಿ. ಸೊ ರೆಡ್ ಮತ್ತು ಟ್ರಾನ್ಸ್ಪರೆಂಟ್ ಟೇಪಲ್ಲಿ ಎಲ್ಲ ಫುಲ್ಲು ಪ್ಯಾಕೇಜ್ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನಾಳೆ ಮಾರ್ನಿಂಗ್ ಇದನ್ನು ಪೋಸ್ಟಿಗೆ ಕಳಿಸ್ಬೇಕು. ಸೊ ಇವಾಗ ಟೈಮ್ 12:10 ಆಗಿದೆ, 12:10 ಮಾರ್ನಿಂಗ್. ಸೊ ಇದನ್ನು ನಾಳೆ ಅಂದರೆ ಸೋಮವಾರ
ಸೋಮವಾರ ಇದನ್ನು ಕಳಿಸ್ಬೇಕು. ಅಂದರೆ ಮಾರ್ನಿಂಗ್ ಒಂದು 9 ಗಂಟೆ ಹಂಗೆ ಅಥವಾ ಪೋಸ್ಟ್ ಆಫೀಸ್ ಯಾವಾಗ ಓಪನ್ ಆಗುತ್ತೆ ಆವಾಗ ಇದನ್ನು ಕಳಿಸ್ಬೇಕು. ಅಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಥವಾ ನಿಮಗೆ ಯಾರಿಗಾದ್ರೂ ಗಿಫ್ಟ್ ಮಾಡೋಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ ಥರ ಏನಾದರೂ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನು ಹಾಕೋ ವೀಡಿಯೋಸ್ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಮೇರಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ಬಾಯ್.